ಗ್ರಾಮದ ಸರ್ವಿಸ್ ರಸ್ತೆಗಾಗಿ ಹೋರಾಟದ ಎಚ್ಚರಿಕೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸರ್ವಿಸ್ ರಸ್ತೆಗಾಗಿ ಆಕ್ರೋಶ. ಜಯಂತಿ ಗ್ರಾಮಸ್ಥರಿಂದ ಹೋರಾಟದ ಎಚ್ಚರಿಕೆ. ಇಲ್ಲಿ ಯಾರು ರೆಸ್ಪಾನ್ಸ್ ಮಾಡಲ್ಲ ಸರ್. ಲೋಕಲಲ್ಲಿ ಬಂದರು ಕಾಂಟ್ರಾಕ್ಟ್ರು ಹಂಗಾಗಿದೆ ನಮ್ಮ ಸಮಸ್ಯೆ ಮೇಲೆ ಒಂದು ಬಸ್ ಸ್ಟಾಪ್ ಒಂದು ಮಾಡಿಕೊಟ್ಟಲ್ಲ ಸರ್. ಅದು ಪೂರಕ್ಕೆ ಏನು ಜಾಗನೂ ಇಲ್ಲ. ತಿಪಟೂರು ತಾಲೂಕಿನ ಜಯಂತಿ ಗ್ರಾಮಸ್ಥರ ಬದುಕು ಈಗ ರಾಷ್ಟ್ರೀಯ ಹೆದ್ದಾರಿ 206ರ ಕಾಮಗಾರಿಯಿಂದಾಗಿ ಸಂಕಷ್ಟಕ್ಕೆ ಸಿಲುಕಿದೆ. ಜಮೀನುಗಳಿಗೆ ಹೋಗಲು ದನ ಕರುಗಳನ್ನು ಮೇಯಿಸಲು ದಾರಿ ಕಾಣದೆ ರೈತರು ಕಂಗಾಲಾಗಿದ್ದಾರೆ. ಕೂಡಲೇ ಸರ್ವಿಸ್ ರಸ್ತೆ ಮತ್ತು ಬಸ್ ತಂಗುದಾಣ ನಿರ್ಮಿಸದಿದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಕರ್ನಾಟಕ ರಾಜ್ಯ ಕಾಡುಗೊಲ್ಲ ಸಂಘ ಹಾಗೂ ಗ್ರಾಮಸ್ಥರು ಆಡಳಿತಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ತಿಪಟೂರು ತಾಲೂಕಿನ ಕರಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಯಂತಿ ಗ್ರಾಮ ಈಗ ದೊಡ್ಡ ಸಂಕಟದಲ್ಲಿ ಇದೆ. ರಾಷ್ಟ್ರೀಯ ಹೆದ್ದಾರಿ 206ರ ಚತುಷ್ಪಥ ರಸ್ತೆ ನಿರ್ಮಾಣವಾದ ಮೇಲೆ ಗ್ರಾಮ ಹಾಗೂ ರೈತ ಜಮೀನುಗಳ ನಡುವೆ ದೊಡ್ಡ ಕಂದಕವೇ ನಿರ್ಮಾಣವಾದಂತಿದೆ. ಹೌದು, ಗ್ರಾಮದ 90% ಜನರ ಹೊಲ, ತೋಟ ಮತ್ತು ಗದ್ದೆಗಳು ಹೆದ್ದಾರಿಯ ಇನ್ನೊಂದು ಬದಿಯಲ್ಲಿ ಇದು. ಪ್ರತಿದಿನ ಜಮೀನಿಗೆ ತೆರಳಲು ಸರ್ವಿಸ್ ರಸ್ತೆ ಇಲ್ಲದೆ ಗ್ರಾಮಸ್ಥರು ಪರದಾಡುವಂತಾಗಿದೆ. ಇನ್ನು ನಮ್ಮ ಗ್ರಾಮದ ಜನ ಪ್ರತಿದಿನ ಜಾನುವಾರುಗಳೊಂದಿಗೆ 2-3 ಕಿಲೋಮೀಟರ್ ನಡೆದು ಅಂಡರ್ ಪಾಸ್ ಮೂಲಕವೇ ಹೋಗಬೇಕಾಗಿದೆ. ಹೆದ್ದಾರಿ ಅಧಿಕಾರಿಗಳಿಗೆ ಎಷ್ಟು ಬಾರಿ ಮನವಿ ಮಾಡಿದ್ರೂ ಕೂಡ ಪ್ರಯೋಜನವಾಗಿಲ್ಲ. ಕೂಡಲೇ ಸರ್ವಿಸ್ ರಸ್ತೆ ಮತ್ತು ಸುಸಜ್ಜಿತ ತಂಗುದಾಣ ನಿರ್ಮಿಸದಿದ್ರೆ ನಾವು ಉಗ್ರ ಹೋರಾಟ ಮಾಡುವುದು ನಿಶ್ಚಿತ. ಈಗಾಗಲೇ ಈ ಭಾಗದಲ್ಲಿ ರಸ್ತೆ ದಾಟುವಾಗ ಅನೇಕ ಸಾವು ನೋವುಗಳು ಸಂಭವಿಸಿದೆ. ಹೆದ್ದಾರಿಯ ವಿಭಜಕಗಳನ್ನು ಗ್ರಾಮದ ಹತ್ತಿರ ನೀಡದೆ ಬೇರೆ ಎಲ್ಲೋ ನೀಡಲಾಗಿದೆ ಎಂಬುದು ಗ್ರಾಮಸ್ಥರ ದೂರು. ಇದರಿಂದ ಕೃಷಿ ಚಟುವಟಿಕೆಗೆ ಮಾತ್ರವಲ್ಲದೆ ಶಾಲಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳ ಶಿಕ್ಷಣಕ್ಕೂ ಕೂಡ ಅಡ್ಡಿ ಉಂಟಾಗ್ತಾ ಇದೆ ಅಂತ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗಂಗಮ್ಮ ಬೇಸರ ವ್ಯಕ್ತಪಡಿಸಿದ್ದಾರೆ. ನಾವು ಕರಡಿ ಪಂಚಾಯತ್ಗೆ ಕಿಬ್ಬನಹಳ್ಳಿ ಹೋಬಳಿ ಕರಡಿ ಪಂಚಾಯತ್ಗೆ ಅಧ್ಯಕ್ಷರು ಸರ್. ಈಗಾಗಲೇ ನಮ್ಮೂರಲ್ಲಿ ಏನಾಗಿದೆ ಅಂತಂದರೆ ಜಯಂತಿ ಗ್ರಾಮದಲ್ಲಿ ಸರ್ 100 ಮನೆ ಗ್ರಾಮ ಇದೆ ಸರ್. ಆ 100 ಮನೆ ಗ್ರಾಮಕ್ಕೆ ಏನಂದರೆ ಅವಕ್ಕೆ ನಮಗೆ ಸರ್ ಏನು ಅಂದರೆ ನಾವು ಹಿಂದುಳಿದ ಜನ ಅದರಲ್ಲೇ ಕುರಿ ಮೇಕೆಲೆ ಬದುಕಿರೋದು ಸರ್. ನಾವು ಈಗ ಯಾರು ಕೆಲಸದಲ್ಲಿಲ್ಲ, ಅವಾಗ ಯಾರು ಓದಿಸ್ಲಿಲ್ಲ, ಮಕ್ಕಳು ಮುಂದೆ ಹೋಗಿಲ್ಲ. ಅದಕ್ಕೋಸ್ಕರ ನಾವು ಕೇಳ್ಕೊಳ್ಳೋದೇನೆಂದರೆ ಸರ್, ಪ್ರತಿಯೊಬ್ಬರು ಮನೆಯಲ್ಲೂ 50, 20, 30, 40 ಕುರಿ ಸಾಕೊಂಡು ಜೀವನ ಮಾಡ್ತಾಯಿದ್ದೀವಿ ಸರ್. ಅದರಿಂದ ನಮಗೆ ಸರ್ ಹಿಡ್ಕೋಗ್ಬೇಕು. ಅದ್ರ ರೋಡ್ ದಾಟೆ ಹೋಗ್ಬೇಕು. ಬರಬೇಕಾದ್ರೂ ಈಗ ನಮಗೆ ಬಿಡ್ಜೆ ಕೊಟ್ಟಿರಲಿಲ್ಲ ಸರ್. ಆ ಬಿಡ್ಜೆ ಮಾಡಿರಲ್ಲ, ಎಲ್ಲ ಎಸ್ಟಿಮೇಟ್ ಆಗೋಗಿತ್ತು. ಆವಾಗ ಸರ್ ನಾವು ಇಲ್ಲಿಗೆ ಬಂದು ಎ.ಸಿ.ಅವ್ರ ಹತ್ರ ಮನವಿ ಮಾಡಿ ಟ್ಯಾಕ್ಟ್ರಿ ತಗೊಂಬಂದು ಹಿಂಗೆ ಜನ ಕರ್ಕೊಂಬಂದು ಸ್ಟ್ರೈಕ್ ಮಾಡಿ ಸರ್ ನಮಗೆ ಬೇಕೇ ಬೇಕು, ಅದರಿಂದ ನಮಗೆ ಜೀವನ, ಅದು ಬಿಟ್ಟರೆ ನಮಗೆ ಜೀವನ ಇಲ್ಲ ಅನ್ನೋದಕ್ಕೆ ಎ.ಸಿ.ಅವರು ತುಂಬ ಒಳ್ಳೆ ಕೆಲಸ ಮಾಡಿದರು ಸರ್. ಆಯಿತು ಅಂತ ಡಿ.ಸಿ ಅವ್ರಿಗೆ ಹೇಳಿ ಮನವಿ ಕೊಟ್ಟು ನಮ್ಗೆ ಎಸ್ಟಿಮೇಟ್ ಆಗಿದ್ದೂ ನಮಗೆ ಬ್ರಿಡ್ಜ್ ಮಾಡಿಸ್ಕೊಟ್ರು ಸರ್. ಸುಮಾರಾಗಿ ಒಂದು ಬ್ರಿಡ್ಜ್ ಮಾಡಿಕೊಟ್ರೆ ಇವತ್ತು ಅದರಲ್ಲಿ ಏನೋ ತುಂಬ ಒಂದು ಜೀವನ ಮಾಡ್ತಿದ್ದೀವಿ ಕುರಿ ಮೇಕೆ. ಅದರಿಂದ ದಾಟಿ ಹೋಗ್ಬೇಕು, ಅದರಿಂದ ಬರಬೇಕು. ಇಲ್ಲಾಂದರೆ ಕೋಡಿಯಿಂದ 2 ಕಿಲೋಮೀಟ್ರ್ ಬಂದು ನಾವು ಊರಿಗೆ ಹೋಗ್ಬೇಕಿತ್ತು ಸರ್ ಜಯಂತಿ ಗ್ರಾಮಕ್ಕೆ. ಅದು ಮಾಡಿಕೊಟ್ರು. ಸರ್ವಿಸ್ ರಸ್ತೆಗೆ ನಾವು ಕೇಳಬೇಕಾದ್ರು ಸರ್. ಈಗ ನಾವು ಶಾಲೆ ಇದೆ, ಹುಡುಗರು ಸಾಯಂಕಾಲ ಬೆಳಿಗ್ಗೆ ಬರ್ತೇವೆ, ಸಂಜೆ ಮಧ್ಯಾಹ್ನ ಸ್ಕೂಲಲ್ಲಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬಸ್ ಸ್ಟಾಪ್ ಇಲ್ಲ, ಬಸ್ ಸ್ಟಾಪ್ ಮಾಡಿಲ್ಲ. ಆಮೇಲೆ ಈ ಬಿಡ್ಜ್ ಹತ್ರ ಮಾಡ್ತೀವಿ ಅಂತ ಮಾಡಿದ್ರು ಸರ್. ಏನು ಅಲ್ಲಿ ಒಂದು ಹನಿ ಮಳೆ ಬಂದರೆ ಯಾರೂ ಓಡಾಡೋಕ್ಕೆ ಆಗಲ್ಲ. ಆ ಥರ ಅನನುಕೂಲ ಆಗಿದೆ. ಅದನ್ನು ಕ್ಲಿಯರ್ ಮಾಡಿಸಿ, ನೀರು ಆಚೆ ಓಡಿಸಿ, ಅದು ಕ್ಲಿಯರ್ ಮಾಡಿ ಬೆಡ್ಡಿಂಗ್ ಹಾಕಿ ನಮಗೆ ಸರ್ವಿಸ್ ರೋಡ CC ರೋಡ್ ಮಾಡಿಕೊಡ್ಬೇಕು ಸರ್. ಇವಾಗ ಅಪ್ರೂವಲ್ ಎ.ಸಿ.ಆರ್ ಹೇಳಿದರೆ ನಾವು ಅವ್ರಿಗೆ ಒಪ್ಕೊಂತೀವಿ. ಇಲ್ಲ ಅಂತವ್ರಿಗೆ ಅದು ಸಂಬಂಧಪಟ್ಟ ಇಲಾಖೆಗೆ ಬೆಂಗಳೂರಿಗಾಗಲಿ ತುಮಕೂರಿಗಾಗಲಿ ಡಿ.ಸಿ ಅವ್ರ ಹತ್ರ ನಾವು ಹೋಗಿ ಇವ್ರಾಗಲ್ಲ ಅಂದ್ರೆ ಮುಂದಕ್ಕೆ ಹೋಗೋ ಚಾನ್ಸ್ ನಮಗಿದೆ ಸರ್. ನಾವು ಹೋರಾಟ ಮಾಡ್ತೀವಿ. ಅದಕ್ಕೆ ಇವ್ರು ಎ.ಸಿ ಮೇಡಮ್ ಅವರು ತಹಸೀಲ್ದಾರರು ದಯವಿಟ್ಟು ಮನವಿ ಕೇಳ್ಕೊಳ್ಳೋಣ ಅಂತ ಬಂದಿವಿ. ಈ ಸಂಬಂಧ ತಾಲೂಕು ಉಪ ವಿಭಾಗದ ಅಧಿಕಾರಿ ಸಪ್ತಶ್ರೀ ಅವರಿಗೆ ಗ್ರಾಮಸ್ಥರು ಅಧಿಕೃತವಾಗಿ ಮನವಿ ಸಲ್ಲಿಸಿ ಶೀಘ್ರ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಜಯಂತಿ ಗ್ರಾಮ ಅಂತ ಹೇಳಿ ಒಂದು ಕಿಬ್ಬನಹಳ್ಳಿ ಹೋಬಳಿ ಬರ್ತಕ್ಕಂಥ ಜಯಂತಿ ಗ್ರಾಮ ಭದ್ರಟ್ಟಿ ಇದೆ. ಅಲ್ಲಿ ಕಾಡುಗೊಲ್ಲರು ವಾಸ ಮಾಡ್ತಕ್ಕಂಥ ಒಂದು 80ರಿಂದ 100 ಕುಟುಂಬ ಇದೆ. ಅಲ್ಲೇನಾಗಿದೆ ಅಂದರೆ NHIV ಬಂದಿದೆ ಸರ್. ಅಲ್ಲಿ NHIV ಬಂದು ಏನು ಮಾಡಿದ್ದಾರೆ ಅಂದರೆ ಹತ್ರ ಬಂದು ಒಂದು 15 ಅಡಿ ಹೈಟ್ ಮಾಡಿದ್ದಾರೆ. ಮುಂಚೆ ಹಂಗೆ ಇತ್ತು ಸರಿ ಸಮ ಇತ್ತು, ಹೋಗ್ಲಿಕ್ಕೆ ಬರಲಿಕ್ಕೆ ಏನೂ ತೊಂದರೆ ಇರಲಿಲ್ಲ. ಅಲ್ಲಿ ನಮಗೆ ಸರ್ವಿಸ್ ರೋಡಿಂದ ಅವಶ್ಯಕತೆ ಇದೆ. ಸರ್ವಿಸ್ ರೋಡ್ ಅವಶ್ಯಕತೆ ಇತ್ತು. ಅವಾಗ ಕೇಳಿದ್ರೆ ಅವ್ರು ಏನಂತ ಹೇಳ್ತಾರೆ ಅಂದರೆ ಅಧಿಕಾರಿಗಳು, ಇಲ್ಲೆಲ್ಲ ನಮ್ಗೆ ಅಲರ್ಟ ಇಲ್ಲಪ್ಪ, ಗ್ರಾಂಟ್ ಸೆಕ್ಷನ್ ಇಲ್ಲ, ನಮಗೆಲ್ಲ ಹಂಗೆ ಮಾಡಿಕೊಡ್ಲಿಕ್ಕೆ ನೀವು ಹೇಳ್ದಂಗೆಲ್ಲ ಮಾಡಿಕೊಡ್ಲಿಕ್ಕೆ ಅದಾಗಲ್ಲ, ಹಂಗೆಲ್ಲ ಮಾಡೋಕ್ಕಾಗಲ್ಲ ಅಂತೇಳಿ ಉಡಾಪಿ ಉತ್ತರ ಕೊಡ್ತಾರೆ. ಕೇಳಿದೆ, ನಾನು ಹೋಗಿದ್ದೆ ನಿನ್ನೆ ಸ್ಥಳಕ್ಕೆ. ಪೊಲೀಸು ಕಿಬ್ಬನಹಳ್ಳಿ ಸ್ಟೇಷನ್ ಪೊಲೀಸು ಬಂದಿದ್ರು, ಮತ್ತು ಆ ಸಂಬಂಧಪಟ್ಟ ಅಧಿಕಾರಿಗಳನ್ನೂ ಕರೆಸಿದ್ರು. ನಾನು ಮಾತಾಡಿದಾಗ ಏನಂತ ಹೇಳಿದ್ರು ಅಂದ್ರೆ ಅವರು, ನೀವು ಹೇಳ್ದಂಗೆಲ್ಲ ಮಾಡಿಕೊಡೋಕ್ಕಾಗಲ್ಲಪ್ಪ, ಇಲ್ಲಿ ಯಾವುದೇ ಕಾರಣಕ್ಕೂ ಸರ್ವಿಸ್ ರೋಡ್ ನಾವು ಕೊಡೋಕ್ಕಾಗಲ್ಲ, ನಾವು ಹೆಂಗೆ ಮಾಡಿದ್ವಿ ಅದೇ, ಬೇಕಾದರೆ ಸ್ವಲ್ಪ ಮಣ್ಣಿನ ರೋಡ್ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ.
ಮಣ್ಣಿನ ರೋಡ್ ಮಾಡಿಕೊಟ್ರೆ ಶಾಶ್ವತವಾಗಿ ಇರಲ್ಲ ಸರ್. ಅದು ಸರ್ವಿಸ್ ರೋಡ್ ಯಾಕೆ ಬೇಕು ಅಂತಂದರೆ 15 ಅಡಿ ಹೈಟ್ ಆಗಿದೆ. ಕುರಿ ಮತ್ತು ಮೇಕೆ ಹಸು ದನ ಏನಾದ್ರು ಹಿಡ್ಕೊಂಡು ಹೋಗಿ ಮೇಸಕ್ಕೆ ಹೋಗ್ಲಿಕ್ಕೆ ಏನಾಯ್ತು ಅಂದರೆ ಹತ್ತಿ ಇಳಿಯೋಕ್ಕಾಗಲ್ಲ. ಅಲ್ಲಿ ತುಂಬ ಆಕ್ಸಿಡೆಂಟ್ ಆಗೋಂಥ ಜಾಗ ಅದು ತುಂಬ ಆಗಿದಾವೆ ಈಗ ಆಲ್ರೆಡಿ. ಹಂಗಾಗಿ ನಮಗೆ ಸರ್ವಿಸ್ ರೋಡ್ ಅಂಡರ್ ಪಾಸ್ ಮಾಡಿದ್ದಾರೆ ವ್ಯವಸ್ಥಿತವಾಗಿ, ಅದನ್ನು ಮಾಡಿಲ್ಲ. ನೀರು ಬಂದರೆ ಮಿನಿಮಮ್ 3 ರಿಂದ 4 ತಿಂಗಳು ಅಂಡರ್ ಪಾಸ್ ಒಳಗಡೆ ನೀರು ನಿಂತ್ಕೊಳ್ಳುತ್ತೆ. ಅಷ್ಟ ತನಕ ನಾವು ಒಳಗಡೆಯಿಂದ ಪಾಸ್ ಆಗೋಕ್ಕಲ್ಲ, ಈಚೆ ಕಡೆಯಿಂದ ಆ ಕಡೆಗೆ. ಆಮೇಲೆ ಅದಾಯಿತು ಸರ್. ಅದಾದಮೇಲೆ ಸರ್ವಿಸ್ ರಸ್ತೆ 1-1.5 ಕಿಲೋಮೀಟ್ರ್ ಬೇಕಾಗಿದೆ ಊರಿನಲ್ಲಿ. ಸರ್ವಿಸ್ ರಸ್ತೆ ಊರಿರೋ ಜಾಗದಲ್ಲಿ ಬೈಪಾಸ್ನವರು ಎಲ್ಲ ಊರಲ್ಲೂ ಮಾಡಿದ್ದಾರೆ ಸರ್, ನಾವು ನೋಡಿದ್ವಿ. ಇಲ್ಲಿ ಕೇಳಿದರೆ ಮಾಡಿಕೊಡೋಕ್ಕಾಗಲ್ಲ ನಿಮಗೆ, ಹಂಗೆಲ್ಲ ಆಗಲ್ಲ, ಹಾಗೆ ಹೀಗೆ ಅಂತೇಳಿ ಏನೋ ಹೇಳ್ತಾರೆ. ಅವರು ಉಡಾಪೆ ಉತ್ತರ ಕೊಡ್ತಾರೆ ಸರ್ ಅಧಿಕಾರಿಗಳು ಕೇಳಿದರೆ. ಹಂಗಾಗಿ ನಾವು ಇಲ್ಲಿ AC ಮೇಡಮ್ ಅವ್ರ ಹತ್ರ ಒಂದು ಮನವಿ ಕೊಡಲಿಕ್ಕೆ ಬಂದಿದ್ವಿ. ಇದಾದಮೇಲೆ DC ಅವ್ರ ತಕ್ಕ ಹೋಗ್ತೀವಿ. ಅಲ್ಲಿಂದ ನಾವು ಸಂಬಂಧಪಟ್ಟ ಅಧಿಕಾರಿಗಳು ಬೆಂಗಳೂರಿಗೆ ಹೋಗಿ ಮಿನಿಸ್ಟ್ರುಗಳು ಯಾರಿರ್ತಾರೆ ಅವ್ರಿಗೂ ಒಂದು ಮನವಿ ಕೊಡೋಂಥ ಪ್ರಯತ್ನ ಮಾಡ್ತೀವಿ. ನಾವು ಯಾವುದೇ ಕಾರಣಕ್ಕೂ ರಸ್ತೆ ಮಾತ್ರ ಅಲ್ಲಿ ಕೆಲಸ ಮಾಡೋಕ್ಕೆ ನಾವು ಬಿಡ್ತಾ ಇಲ್ಲ ಸರ್. ನಿಲ್ಲಿಸಿ ಬಂದಿದ್ದೀವಿ, ಹೇಳಿ ಅವರಿಗೆ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡು ನಮಗೆ. ಪ್ರತಿಭಟನೆಯಲ್ಲಿ ಮುಖಂಡರು ಆದ ಶಂಕರಪ್ಪ ಶಕುನಗಿರಿ, ಜಯಣ್ಣ, ಸಂಘಟನಾ ಕಾರ್ಯದರ್ಶಿ ದಿನೇಶ್ ಹಾಗೂ ಗ್ರಾಮಸ್ಥರು ಆದ ಕಳಸಯ್ಯ, ಈರಣ್ಣ, ಬಸವರಾಜು ಸೇರಿ ಹಲವರು ಭಾಗವಹಿಸಿದ್ರು. ಅಭಿವೃದ್ಧಿಯ ಹೆಸರಲ್ಲಿ ಗ್ರಾಮವನ್ನೇ ಇಬ್ಬಾಗ ಮಾಡಿರುವ ಅಧಿಕಾರಿಗಳ ನಡೆಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಾಗರಾಜ್, ರಾಷ್ಟ್ರಕ್ರಾಂತಿ ನ್ಯೂಸ್, ತಿಪಟೂರು.